ವಿಜಯಪುರ ಜಿಲ್ಲೆಯ ಸುಕ್ಷೇತ್ರ ಹೊನ್ನೊಟ್ಟಿಗೆಯಲ್ಲಿ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಲೋಕಾರ್ಪಣೆ, ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮದ ಇಂದಿನ ಮಲ್ಲಯ್ಯನ ಮೂರ್ತಿ ಹಾಗೂ ಕಳಸ ಪಲ್ಲಕ್ಕಿ ಭವ್ಯ ಮೆರವಣಿಗೆ ಬೆಳಗ್ಗೆಯಿಂದ ಸುಮಾರು 4-5 ತಾಸು ಈ ಮೆರವಣಿಗೆ ನಂತರ ಇವತ್ತು ರೈತ ಸಮಾವೇಶ ಕಾರ್ಯಕ್ರಮ ಹಾಗೂ ಬುತ್ತಿ ಜಾತ್ರೆ ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀಮನ್ ಘನಚಕ್ರವರ್ತಿ ಡಾಕ್ಟರ್ ವಿಶ್ವಪ್ರಭುದೇವ ಶಿವಾಚಾರ್ಯರು ಕೊನ್ನೂರು ತಾಲೂಕಾ ಜಮಖಂಡಿ ಸಾರಂಗಮಠ ಸಿಂದಗಿಯವರ ಪಾದಕಮಲಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಸ್ತೋತ್ರ ಬ್ರಹ್ಮಿ ಪರಮಪೂಜ್ಯ ಮಾತೋಶ್ರೀ ಯೋಗೀಶ್ವರ ತಾಯಿಯರಲ್ಲಿ ನಮಸ್ಕರಿಸಿ ಹಾಗೂ ಮಾತೋಶ್ರೀ ಸಂಗೀತಾ ಮಾತಾಜಿಯವರಲ್ಲಿ ನಮಸ್ಕರಿಸಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ನಾಗಠಾಣ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರು, ನಮ್ಮ ಆತ್ಮೀಯ ಮಿತ್ರರಾದಂಥ ಶ್ರೀ ವಿಠಲ್ ಕಟಕದೊಂಡವರೇ, ಅದೇ ರೀತಿ ಇಲ್ಲಿನ ನಿಕಟಪೂರ್ವ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಆತ್ಮೀಯರಾದಂಥ ಪ್ರಫುಲ್ ಕುಮಾರ್ ಮಂಗಣ್ಣವರೇ, ಪ್ರಗತಿಪರ ರೈತ ಮಹಿಳೆ ಆದಂಥ ತಾಯಿ ಶ್ರೀಮತಿ ಸುಶೀಲಾಬಾಯಿ ಬಿರಾದರ್ ಅವರೇ, ಪಿ ಧೋರಣರಾದಂಥ ರಾಜುಗೌಡ ಪಾಟೀಲ್ರೇ, ವೇದಿಕೆ ಮೇಲೆ ಉಪಸ್ಥಿತರಂಥ ಎಲ್ಲ ಗಣ್ಯರೇ ಹಾಗೂ ಹೊನ್ನೊಟ್ಟಿಗೆ ಗ್ರಾಮದ ಎಲ್ಲ ಸಮಸ್ತ ಹಿರಿಯರೇ, ತಾಯಂದ್ರೆ, ಅಣ್ಣ ತಮ್ಮಂದ್ರೆ, ಯುವಕರೇ, ಇವತ್ತು ನಮ್ಮ ಹೊನ್ನೊಟ್ಟಿಗೆ ಗ್ರಾಮದಲ್ಲಿ ಶ್ರೀ ಮಲ್ಲಿಕಾರ್ಜುನ ನೂತನ ದೇವಸ್ಥಾನ ನಿರ್ಮಾಣ ಆಗಿದೆ. ಈಗಾಗಲೇ ಈ ಕಾರ್ಯಕ್ರಮವನ್ನು ರೈತರ ಸಲುವಾಗಿ ರೈತ ಗೀತೆಯೊಂದಿಗೆ ಮತ್ತು ಈ ರೈತರ ಮೂಲ ಏನು ನಮ್ಮ ಶತಮಾನಗಳಿಂದ ನಮ್ಮ ಕೂರ್ಗಿ ಮತ್ತು ಹರಗುವುದು ಇದೆಲ್ಲ ಶತಮಾನಗಳ ಹಿಂದೆ ನಮ್ಮ ಎತ್ತುಗಳ ಮೂಲಕ ಒಕ್ಕಲತನ ಮಾಡುವಂತಹ ಭಾರತದ ಇತಿಹಾಸ. ಇವತ್ತು ಬಹುಶಃ ಯಾರ ಮನೆಯಾಗ ಎತ್ತನೂ ಇಲ್ಲ, ಆಕಳನೂ ಇಲ್ಲ, ಇದ್ದರೂ ಕಟಕರ ಮನೆಗೆ ಹೋಗ್ಯಾವು. ಇಲ್ಲಕಂದ್ರೆ ಯಾರ ಮನೆಯಾಗೂ ಆಕಳ ಹಾಲು ಸಿಗುವುದಿಲ್ಲ, ಎತ್ತುಗಳು ಸಿಗುವುದಿಲ್ಲ. ಎಲ್ಲೆಲ್ಲೋ ಒಬ್ಬರು ಪಾಪ ನಾವು ನೋಡ್ತೀವಿ, ಇವತ್ತು ಸಂಕ್ರಮಣ ಜಾತ್ರೆ, ಮಂದಿ ಜಾತ್ರೆ ಒಳಗೆ ಒಂದು 400-500 ದನಗಳು ಇರಲಿಲ್ಲ. ಅಂದ್ರೆ ದನಗಳು ಸಂಖ್ಯೆ ಅಷ್ಟು ಕಡಿಮೆ ಆಗಿದ್ದು, ಗೋ ಸಂಪತ್ತು ಕಡಿಮೆ ಆಗಿದೆ. ಮೊದಲಿನಂಗೆ ಈಗ ಒಕ್ಕಲ್ತನದಲ್ಲಿ ಎತ್ತುಗಳನ್ನು ಉಪಯೋಗ ಮಾಡೋಕ್ಕಿಂತ ಎಲ್ಲ ಟ್ರ್ಯಾಕ್ಟರ್ ಬಂದಿದೆ, ಎಲ್ಲ ಆಟೋಮೆಟಿಕ್ ಬಿತ್ತಣಿಕೆ ಹಿಡಿದು ಔಷಧ ಹೊಡಿದು ಸಹಿತ ಎಲ್ಲ. ಯಾಕಂದ್ರೆ ಇವತ್ತು ಆಳುಗಳು ಸಿಗುವುದಿಲ್ಲ. ಆ ಒಂದು ಸಮಸ್ಯೆಯಿಂದ ಇವತ್ತು ಗೋ ಸಂಪತ್ತು ಇವತ್ತು ನಮ್ಮ ದೇಶದಲ್ಲಿ ಕಡಿಮೆ ಆಗಿದೆ. ಇನ್ನು ಮ್ಯಾಗ ಮತ್ತು ಒಕ್ಕಲ್ತನಕ್ಕೆ ಮತ್ತು ಮೂಲ ಇದಕ್ಕೇ ನಾವು ಮತ್ತೆ ಬರ್ತೀವಿ. ಇವತ್ತು ನೋಡ್ರಿ, ಇವತ್ತೇನು ದೇವಸ್ಥಾನದ ಕಾರ್ಯಕ್ರಮದಲ್ಲಿ ರೈತರ ಒಂದು ಬಗ್ಗೆ ಮಾತಾಡಲಿಕ್ಕೆ ಅನೇಕ ಹೆಣ್ಮಕ್ಳು, ವಿಶೇಷವಾಗಿ ಮಹಿಳಾ ರೈತರು ಇವತ್ತು ಅನೇಕ ಕಡೆ ಒಳ್ಳೆಯ ಸಾಧನೆ ಮಾಡ್ತಾರೆ. ಅವ್ರನ್ನೂ ಸಹ ನೀವು ಕರೆಸಿದ್ದೀರಿ, ಅದಕ್ಕೆ ನಿಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಕೃಷಿ ಉಳಿದ್ರೇ ದೇಶ ಉಳಿತದೆ, ಗೋ ಸಂಪತ್ತು ಉಳಿದ್ರೇ ಹೆಂಗೆ ನಮಗೆ ಮನುಷ್ಯರಿಗೆ ಬೆಣ್ಣೆ, ತುಪ್ಪ, ಹಾಲು, ಮಜ್ಜಿಗೆ, ಹೈನು ಬೇಕತ್ತೀವಿ, ಭೂಮಿ ತಾಯಿಗೂ ಮಜ್ಜಿಗೆ, ಹೈನ, ತುಪ್ಪ, ಮಜ್ಜಿಗೆ ಅಂದ್ರೆ ಆಕಳ ಹೆಂಡಿ, ಗೋಮೂತ್ರ. ಗೋಮೂತ್ರ ಮತ್ತು ಆಕಳ ಹೆಂಡಿ ಹಾಕಿದಂಥ ಭೂಮಿಯಲ್ಲಿ ಬರುವಂಥ ಹಣ್ಣಿನ ರುಚಿನೇ ಬೇರೆ,
ಸರ್ಕಾರಿ ಗೊಬ್ಬರ ಹಾಕಿದಂಥ ಹಣ್ಣಿನ ರುಚಿನೇ ಬೇರೆ. ನಾವೆಲ್ಲ ನೋಡ್ತೀವಿ. ಇವತ್ತು ನಮ್ಮ ಗೋಶಾಲೆ ಸುಮಾರು 1200 ಆಕಳದಾವೆ. ಯಾವುವು ಒಂದು 40 ನಾವು ಗುಜರಾತ್ನಿಂದ ತಂದೀವಿ, ಒಂದು 10-11 ನಾವು ಗೋ ಶಾಲೆ ಉದ್ಘಾಟನೆ ಮಾಡಕ್ಕೆ ದಾನ ಕೊಟ್ಟಿದ್ದೀವಿ. ಒಬ್ಬೊಬ್ಬರು ಒಂದೊಂದು ಆಕಳ ಕೊಡೋಣ ಅಂತೇಳಿ. ಇವತ್ತು 1200 ಆಕಳದಾವ ನಮ್ಮಲ್ಲಿ. ಇವು ಯಾವ ನಾವು ಖರೀದಿ ಮಾಡಿದ್ದೆಲ್ಲ, ನಾವು ರೊಕ್ಕ ತೊಗೊಂಡ್ಬಂದು ಹೈನು ಮಾಡ್ಬೇಕಂದವರಲ್ಲ. ಈ ರೈತರು ತಮಗೆ ನಿರ್ವಹಣೆ ಆಗಲಾರ್ದಕ್ಕೆ, ಅದು ಸರಿಯಾದ ಟೈಮಿಗೆ ಗಬ್ಬು ಕಟ್ಟಲಾರ್ದಕ್ಕೆ, ವಯಸ್ಸಾದಗಿದ್ದಕ್ಕೆ ರೈತರು ಏನು ಮಾಡ್ತಾರೆ, ಇಲ್ಲಪ್ಪ ಪಾಪ ಕಟ್ಕೋದು ಬೇಡ ಅಂತೇಳಿ ನಮ್ಮ ಗೋಶಾಲೆಗೆ ತಂದು ಬಿಡ್ತಾರೆ. ಇನ್ನು ಪೊಲೀಸರು ಅವರು ಈ ಕಟಗರು ಏನು ಹೋಯ್ತಿರ್ತಾರಲ್ಲ, ಚಲೋ ಆಕಳ ನಾನು ನೋಡ್ತೀನಿ. ಎಂತಿಂಥ ಆಕಳ ನೀವು ಬಂದಿರಿ, ಸಾಕಷ್ಟು ಮಂದಿ ಬಂದಿರಿ. ಒಂದೊಂದು ಕಿಲಾರಿ ಆಕಳ ನೋಡಿಬಿಟ್ರೆ 1 ಲಕ್ಷ ರೂಪಾಯಿಗಿಂತ ಕಡಿಮೆ ಇಲ್ಲ. ಅಂಥ ಆಕಳುಗಳು ಸಹಿತ, ಗರ್ಭ ಇದ್ದಂಥ ಆಕಳು ಸಹಿತ ಕಟಗರಿ ಕೊಡ್ಲಾಕತ್ತಾರೆ. ಪರಿಸ್ಥಿತಿ ಎಲ್ಲಿಗೆ ಹೋಗ್ತೈತಿ ವಿಚಾರ ಮಾಡಿರಿ. ಮೊನ್ನೆ ಇಲ್ಲಿ ನಮ್ಮ ಹಾಲ್ಬಾಯಿ ಸ್ವಾಮಿಗಳದೊಂದು ಜಾಲಗೇರಿ ಬಲ್ಲಿ ಅವ್ರದ್ದೊಂದು ಮಠ ಇತ್ತು. ಅಲ್ಲಿ ಒಂದು 50-60 ಆಕಳಿದ್ದು. ಅಲ್ಲೊಬ್ಬ ಪಾಪ ಎಷ್ಟೋ 30 ವರ್ಷದಿಂದ ಕೆಲಸ ಮಾಡ್ತಿದ್ದ. ಅವನಿಗೆ ವಯಸ್ಸಾಯಿತು, ಇನ್ನು ನನಗೆ ಆಗೋದಿಲ್ಲ, ನೀವು ಯಾರನ್ನಾರು ನೋಡ್ಕೋರಿ ಅಂದ್ಕೊಳ್ಳಿ. ಅವ್ರಿಗೇನು ಮತ್ತೊಂದು ಹಾದಿ ಕಾಣಿಸ್ಲಿಲ್ಲ. ಆ ಇಟ್ಟಂಗ್ಯದಿಂದ ನಡೆಸೋದೇ 40-50 ಆಕಳ ತೊಗೊಂಡ್ಬಂದು ನಮ್ಮ ಗೋಶಾಲೆ ರಾತ್ರಿ 11ಕ್ಕೆ ತಂದು ಬಿಟ್ಟೋದ್ರು, ಕಟಗರಿ ಕೊಡಬಾರ್ದು ಅಂತೇಳಿ. ಅಲ್ಲಿ ಗತ್ತರಿಗೆ ಭಾಗಮ್ಮ, ಅಲ್ಲಿ ಯಾರು ಆ ದೇವಿಗೆ ಬೇಡ್ಕೋತಾರೆ, ಒಂದು ಆಕಳ ಒಯ್ದು ದಾನ ಕೊಟ್ಟು ಹೋಗ್ತಾರೆ. ಅಂಥ ಆಕಳುಗಳು ಒಂದು 70-80 ಅಲ್ಲೆಲ್ಲ ವರದಾಳಿ ಆಗ್ಲಕತ್ತದ, ಕಬ್ಬನಾಗ ಹೋಗ್ಕೊ ನಮ್ದು ಬೆಳೆ ಹಾಳಾಗ್ಲಕತ್ತದ ಅಂತೇಳಿ ಆ ಗತ್ತರಿಗೆ ಭಾಗಮ್ಮ ದೇವಸ್ಥಾನದ ಅಡ್ಮಿನಿಸ್ಟ್ರೇಟ್ರು ಭೀಮಾಶಂಕರ್ ಅಂತೇಳಿ ನಮ್ಮ ಇಲ್ಲೇ ಇದರವರು ಇಂಡಿ ತಾಲೂಕದವರು, ಗೋಸಾರದವರು, ಅವರು ಒಂದು 70-80 ಸ್ವಂತ ಸರ್ಕಾರದ ಟ್ರಕ್ ಬಾಡಿಗೆ ಕೊಟ್ಟು ನಮ್ಮಲ್ಲಿ ಒಂದು 70-80 ಆಕಳ ಕೊಟ್ಟರು. ಪೊಲೀಸರು ಅವರು ತಿಂಗಳದಾಗ ಒಂದು 10-15 ಆಕಳ ಬಂದಿರ್ತಾವೆ. ಎಷ್ಟೋ ರಾಯಚೂರಿನಿಂದ ಬರ್ತಾವು, ಹುಬ್ಬಳ್ಳಿದಿಂದ ಬರ್ತಾವು, ಕುಂದಗೋಳದಿಂದ ಬರ್ತಾವು, ಬೀದರ, ಬಾಲ್ಕಿ, ಬಸವ ಕಲ್ಯಾಣದಿಂದಲೂ ಸಹ. ಇವತ್ತು ಕೆಲವೊಂದು ಮಂದಿ ಪಾಪ ಕಟ್ಕೋಬಾರ್ದು, ಗೋಗಳನ್ನು ಕಟಗರಿ ಕೊಡಬಾರ್ದು ಅಂತ ಹೇಳಿ ಇವತ್ತು ಕೊಡೋಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಆದರೆ ಇವತ್ತು ಹೊಳ್ಳಿ ಮತ್ತೆ ಸಾವಯವ ಕೃಷಿ ಆಗಬೇಕು, ಆಕಳ ಹಾಲು ಬೇಕು, ಆಕಳ ತುಪ್ಪ ಬೇಕು, ಆಕಳ ಗೋಮೂತ್ರ ಬೇಕು, ಸಕ್ಕರೆ ತಿನ್ನಬಾರ್ದು, ಮ್ಯಾಗ ನಾವು ಬೆಲ್ಲ ತಿನ್ನಬೇಕು, ಯಾವುದು ಕೆಮಿಕಲ್ ಹಾಕಲಾರ್ದು. ಭೂಮಿ ತಾಯಿಗೂ ಸಹ ಮನುಷ್ಯ ಇದ್ದಂಗೆ ಭೂಮಿ ತಾಯಿನೂ. ಆ ತಾಯಿಗೆ ನಾವು ಆಕಳ ಗೋಮೂತ್ರ, ಸಗಣಿ, ಸಾವಯವ ಎರೆಹುಳ ಗೊಬ್ಬರ, ಎರೆಜಲ ನಾವು ನೋಡ್ತೀವಿ. ಇವತ್ತು ಆಕಳ ನಮ್ಮ ಕನೇರಿ ಮಠದ, ಕೋಲ್ಹಾಪುರ ಕನೇರಿ ಮಠದ ಸ್ವಾಮಿಗಳು ಒಕ್ಕಲತನ ಹೆಂಗೆ ಅನ್ನುವಂಥದ್ದು ಏನಾರು ಕಲಿಬೇಕಾಗಿತ್ತು ಅಂದರೆ ಒಬ್ಬ ಕನೇರಿ ಮಠದ ಸ್ವಾಮಿಗಳನ್ನು ನಾವು ಅಲ್ಲಿ ಕೊಡುವಂಥ ಟ್ರೈನಿಂಗ್ ಇರಲಿ, ಅವ್ರು ಹೇಳುವಂಥ ವಿಷಯಗಳಿರಲಿ, ಕಲ್ತ್ರೆ ಒಂದು ಆಕಳ ಸಹಿತ ಸತ್ರು ಸಹಿತ ನಿಮ್ಗೆ ರೊಕ್ಕ ಕೊಟ್ಟು ಹೋಗ್ತೈತೆ. ನಮ್ಮಲ್ಲಿ ಅಲ್ಲಿ ಕೊನೆಗೇರಿ ಮಠದ ಸ್ವಾಮಿಗಳ ಮಠದಾಗ ನೋಡಿ ಬಂದು ನಮ್ಮ ಆಕಳಗಳು, ವಯಸ್ಸಾಗಿದ್ದ ಆಕಳ ಒಮ್ಮೆಮೇನಾಗ್ತದೆ, ಭಾಳ ಸೋತು ಬಿಟ್ಟಿರ್ತಾವೆ ಆಕಳುಗಳು. ಪಾಪ ಹೋಗಿ ಸರಿಯಾಗಿ ಮೇವು ಇರೋದಿಲ್ಲ. ಮತ್ತು ಈ ವಿಜಾಪುರ ಸಿಟಿ ಒಳಗಿನ ಆಕಳುಗಳು ಹಿಂಗೆ ಕಾಣಿಸ್ತವೆ. ಹೊಟ್ಟೆ ನೀವು ನೋಡ್ರಿ ಅಲ್ಲ ಇಟ್ಟು ಉಪ್ಪಿರ್ತಾವೆ, ಏನೂ ಇರೋದಿಲ್ಲ ಒಳಗಲ್ಲಿ. ಬರೀ ಪ್ಲಾಸ್ಟಿಕ್ಕ, ಸುತ್ತುಳಿ, ಸಾಂಬಾರು ಪಾಕಿಟ, ಸುರ್ತಿ ನೋಟ, ಅದು ಏನಾಗ್ತೈತಿ, ಹಸುವಿಗೆಲ್ಲ ತಿಂದ್ಬಿಟ್ಟಿರ್ತದೆ. ಅದನ್ನು ನಾವು ಏನಾರೇ ನಮ್ಮ ಗೋಶಾಲೆಗೆ ತಂದ್ರೆ ಒಂದು ವಾರನೂ ಉಳಿದಲ್ಲ ಎದೆ ಹೋಗ್ಕೊಂಡು ಸತ್ತು ಬಿಡ್ತಾವೆ. ಯಾಕೆಂದ್ರೆ ಅದನ್ನ ತಿಂದು ಚಟನೇ ಇಲ್ಲ. ಕಣಕಿ ತಿನ್ನೋ ಚಟ ಇಲ್ಲ, ಹಸಿ ಮೇವು ತಿನ್ನೋ ಚಟ ಇಲ್ಲ, ಕುಸುಬಿ ಹಿಂಡಿ ನೋಡಿಲ್ಲ ಅವು. ಸುಮ್ಮ ಊರಾಗ ಅಡ್ಡಾಡೋದು. ಅವ್ರದ್ದು ಮಾಲಕರು ಭಾಳ ಖತರ್ನಾಕ್ ಅದಾರ. ಅವರೇ
ಇದನ್ನು ತಮ್ಮ ಹಬ್ಬದ ತನ ಇವತ್ತನ್ನು ಸಾಕಿ ಬೆಳೆಸ್ತಾರೆ, ಅವಾಗ ಒಯ್ದು ಕಡ್ದು ಬಿಡ್ತಾರೆ. ಒಂದು ಇನ್ನೊಂದು ವರ್ಗ ಐತ್ರಿ, ಅವರು ಹೆಂಗಂದ್ರೆ ಮುಂಜಾನೆ ಹಿಂಡ್ಕೋತಾರೆ, ಊರಾಗ ಬಿಡ್ತಾರೆ. ಅದು ಆಕಳ ಇಟ್ಟು ಪಕ್ಕ ಇರ್ತದೆ, ಕರೆಕ್ಟ್ ಸಂಜೆ ಮುಂದೆ 6ಕ್ಕೆ ಹೋಗಿ ಮತ್ತೆ ಹಿಂಡ್ತದೆ, ಮತ್ತೆ ಹೊರಗೆ ಹೋಗ್ಬಿಡ್ತದೆ. ಎಲ್ಲ ಕಡೆ ಅಡ್ಡಾಡಿ ಜೋಳದಾಗ ಬಾಯಿ ಹಾಕಿ, ಬದನೆಕಾಯ್ದಾಗ ಬಾಯಿ ಹಾಕಿ, ಬಾಳೆಕಾಯ್ದಾಗ ಬಾಯಿ ಹಾಕಿ ಹೊಡೆದು ಎಲ್ಲ ತಿಂದು ಹೋಗಿ. ಯಾಕಂದ್ರೆ ಪಾಪ ಅದಕ್ಕೆ ಆಕಳ ತನ್ನ ಮಗಳು ಅಲ್ಲಿ ಇರ್ತೈತಲ್ಲ ಕರ, ಅದ್ರ ಸಲುವಾಗಿ ಮನೆಗೆ ಹೋಗ್ಬೇಕು. ಅವರು ಒಟ್ಟು ಹಿಂಡನೇ ಹೊಡೆದ್ರೆ ಮತ್ತೆ ಹೊಡೆತೆ ಅದು. ಹೀಗಾಗಿ ಗೋ ಸಂಪತ್ತು ರಕ್ಷಣೆ ಮಾಡಬೇಕು ಅನ್ನೋಂಥದ್ದು ಇವತ್ತು ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ಎಲ್ಲರದು ಜವಾಬ್ದಾರಿ. ಎಲ್ಲ ಒಬ್ಬ ರೈತಂದು ಅಷ್ಟೇ ಜವಾಬ್ದಾರಿ ಇದು. ನಾವು ಮೇಲೆ ವಾರದಾಗತ್ತೆ, ಒಂದು ತಿಂಗಳ 2 ತಿಂಗಳಿಗೊಮ್ಮೆ ರೈತರದು ಕಾರ್ಯಕ್ರಮ. ಇವತ್ತು ಒಂದು ಗೋ ಸಂಪತ್ತು ಬಗ್ಗೆ ಇವತ್ತು ನಮ್ಮ ವಿಶ್ವ ಹಿಂದೂ ಪರಿಷತ್ನಿಂದ ಇವತ್ತು ನಮ್ಮಲ್ಲಿ ಕಾರ್ಯಕ್ರಮ ನಡೆದದೆ. ನಾವು ರೈತರಿಗೆ ಯಾವುದೇ ಕಾರ್ಯಕ್ರಮ ಮಾಡ್ತೀನಂದ್ರೆ ಮಾಡ್ರಪ್ಪ, ಶಿವಣ್ಣ ಮಠ ಏನು ನಮ್ದು ಹಳಿ ಶಿವಣ್ಣ ಮಂಟಪದ ಬಿಜಾಪುರದ ತೆಗೆದು ಇಲ್ಲಿ ಅದನ್ನು ದೊಡ್ಡದು ಮಾಡಿ ಅದನ್ನು ಕೊಟ್ಟಿವಿ. ಆ ಕಡೆ ಒಂದು 500 ಮಂದಿ ರೈತರು, ಒಂದು 500 ಹೆಣ್ಮಕ್ಳು, 500 ಮಂದಿ ಪುರುಷರು ಒಂದು ಹಾಸ್ಟೆಲ್ ಮಾಡೀವಿ. ಒಂದೇ ಆಕಳಿದ್ರೆ 10 ಎಕರೆ ಒಕ್ಕಲ್ತನ ಎಷ್ಟು ಬೇಕು ನೋಡ್ರಿ. ಇವತ್ತು ಉಕ್ಕಲಿಯವ್ರದ್ದೆಲ್ಲ ನಮ್ಮ ಗೋಶಾಲೆಗೆ ಬರ್ತಾರೆ, ಹುಳಿ ಮಜ್ಜಿಗೆ ತೊಗೊಂಡು ಹೋಗ್ತಾರೆ, 25 ರೂಪಾಯಿ ಲೀಟ್ರು. ಗೋಮೂತ್ರ ನಾವು ಮುಂಜಾನೆ 4ಕ್ಕೇ ಗೋಮೂತ್ರ, ಯಾಕಂದ್ರೆ ಮೊದಲ ಆಕಳ ರಾತ್ರಿ ಏನು ಮೇವು ತಿಂದು ಮಕ್ಕೊಂಡಿರ್ತದಲ್ಲ, ಮೊದಲು ಏನು ಹೇಳ್ತದಲ್ಲ ಅದು 4-4 ಬ್ರಹ್ಮಿ ಮುಹೂರ್ತದಾಗ ಹೇಳ್ತೈತೆ ಆಕಳ. ಅವಾಗ ನಾವು ಗೋಮೂತ್ರ ಹಿಡಿಬೇಕು, ಅದು ಅಷ್ಟೇ ಔಷಧಿ. ಅದನ್ನು ನಾವು ಹಿಡಿದು ಒಂದು ಲೀಟ್ರ್ ಒಬ್ಬ ಹಿಡಿದಂದ್ರೆ ನಮ್ಮಲ್ಲಿ ಅವನಿಗೆ 5 ರೂಪಾಯಿ ಕೊಡ್ತೀವಿ. ನಾವು ರೈತರಿಗೆ 30 ರೂಪಾಯಿ ಮಾರ್ತೀವಿ. ಹುಳಿ ಮಜ್ಜಿಗೆ, ಗೋಮೂತ್ರ, ಅಲ್ಲಿದಿಂದ ನಮ್ಮದು ಇದು ಏನೋ ತುಪ್ಪ ನೋಡ್ರಿ. ಇಂಥ ಕ್ಯಾಟಗರಿ ಕೊಟ್ಟಂಥ ಇಂಥ ಆಕಳು ಕೂಡಿ ದಿವಸ 260ರಿಂದ 70 ಲೀಟ್ರ್ ಹಿಂಡ್ತಾವೆ. ಒಂದು ದಿವ್ಸ ಬಿಟ್ಟರೆ ಒಂದು ದಿವ್ಸ ಒಂದು ಇದಿರ್ತದೆ. ಎಷ್ಟೋ ಸ್ವಾಮಿಗಳದು ಮಠದಾಗಿರುವಂಥವು ಯಾವುದೋ ರೈತ ಅವನ ಆಕಳ ಗೊಡ್ಡ ಬಿದ್ದೈತಂದ್ರೆ, ಕಟ್ಟಲಾಗೈತಂದ್ರೆ ಅಂಥ ರೈತಿಗೆ ಹೇಳ್ತೀವಿ, ನಮ್ಮ ಸಿಂದಗಿ ಮಠ ಸ್ವಾಮಿಗಳದು ಒಂದು ಆಕಳ ಕಟ್ಟಲಾಗಿತ್ತು ಗೀರು. ನಾಳೆ ಇಲ್ಲೇ ತಂದು ಬಿಟ್ಬಿಟ್ರಪ್ಪರ, ಅದು ಎಂದು ಕಟ್ಟಿ ಪಕ್ಕ ಕನ್ಫರ್ಮ್ ಆಗ್ತೈತಿ, ಒಯ್ದು ಬಿಡ್ರಿ. ಹಿಂಗೆ ರೈತರಿಗೂ ನಾವು ಸೌಲಭ್ಯ ಮಾಡಿ ಗಟ್ಟಿ ಅದು ಕಟ್ಟೋದು ಕಟ್ಲಿಕ್ಕಂದ್ರೆ ನಂಬಲ್ಲಿ ತಂದು ಬಿಡ್ರಿ ನೀವು ಹೊನ್ನೊಟ್ಟಿಗಾರು, ನಾವು ಸಾಕ್ತೀವಿ. 4-5 ತಿಂಗಳು ಗಬ್ಬ ಆದ ಮ್ಯಾಗ ಮತ್ತೆ ನೀವು ಬೆಣ್ಣೆ ತಗೊಳಕ್ಕೆ ಹೊಡ್ಕೊಂಡು ಹೋಗ್ರಿ, ನಮ್ದೇನು ತಕರಾರಿಲ್ಲ. ಯಾಕಂದ್ರೆ ನಿಮ್ಮ ಉಪಕಾರನೂ ನಾವು ಭಾಳ ಐತಿ. ರೈತರು ಮನಸ್ಸು ಯಾವಾಗಲೂ ದೊಡ್ಡದಿರ್ತದೆ. ಮೆಕ್ಜೋಳ ರಾಶಿ ನಡೀತಂದ್ರೆ ನೋಡ್ರಿ, ನಮ್ಮ ಇದಕ್ಕೆ ಹೇಳಿಬಿಡ್ತಾರೆ, ಬಂದು ಎಲ್ಲ ನಮಗೆ ಕೊಡ್ತಾರೆ ಮೆಕ್ಜೋಳ ದಂಟ್ರಿ. ನಾವು ಅಲ್ಲೇ ಹೋಗಿ ಕೊರ್ಕೊಂಡು ತಂದು ನಮ್ಮಲ್ಲಿ ಒಗಿತೀವಿ ರೀ. 80 ಎಕರೆದಾಗ ಹಸಿ ಮೇವು ಮಾಡಿಬಿಟ್ಟಿವಿ. ಹಸಿ ಮೇವು ಅದನ್ನು ಮಿಕ್ಸ್ ಮಾಡಿ ಹಾಕ್ತೀವಿ. ಈಗ ನಮ್ಮ ಇದು ಇಥನಾಲ್ ಫ್ಯಾಕ್ಟ್ರಿ ಮಾಡಿರಪ್ಪರ, ಅದ್ರದ್ದು DDGS ಅಂತ ಬರ್ತೈತೆ ರೀ. ಈ ಮೆಕ್ಕೆಜೋಳ ಹಿಂಡಿ ತೆಗೆದ ಮ್ಯಾಗ ಪೌಡ್ರ್ ಬರ್ತೈತೆ ರೀ. ಅದೆಲ್ಲ ಇಥನಾಲ್ ಆಗೋದು ಆಗಿ ಹೋಗಿರ್ತೈತೆ ರೀ. ಅದು ಉಳಿದಿರ್ತೈತೆ, ತಾಯಿ ಬಿದ್ದಿರ್ತದೆ. ಅದು 1800 ರೂಪಾಯಿಗೆ ನಾವು ಟನ್ ಮಾರ್ತೀವಿ. ಅದನ್ನು ತಂದು ಈಗ ಹಾಕ್ಲಾಕತ್ತೀವಿ. ಒಂದು ಫ್ಯಾಕ್ಟ್ರಿ ಚಾಲುವಾದ ಹಿಡಿದು ನೀವು ಬಂದು ನೋಡ್ರಿ, ನಮ್ಮ ಆಕಳುಗಳು ಬಹುಶಃ ಯಾರು ರೈತನ ಮನ್ಯಾಗೂ ಇರ್ಲಿಕ್ಕಿಲ್ಲ, ಹಿಂಗದಾವೆಲ್ಲ ಒಂದಕ್ಕಿಂತ ಒಂದು ನಮ್ಮನೆ ನೋಡತ್ತಾವು. ಇದು ಎಲ್ಲ ಇಷ್ಟು ಖರ್ಚಿದ್ರು ಅದು ಹೆಂಗೆ ನಡಿಬೇಕು ನೋಡ್ರಿ. ಅದಕ್ಕೆ ಚಲೋ ಆದ್ಮ್ಯಾಗ ನನಗೆ ಚಲೋನೇ ಆಗೈತಿ. ನನಗೇನು ನೋಡಿ ಅಂತಿಂತನ್ನು ವಿರುದ್ಧ ಕಟ್ಕೊಂಡ್ರೆ ಏನೋ ಕಿತ್ತೋಗೋದಾಗಲಾಗೈತಿ. ಹಾಂ, ನಾ ಹೇಳೇನೆ, ನಾನು ಹಿಂದೆ ಯಾರೂ ಇಲ್ಲ. ಈ ರಾಜ್ಯದ ಜನ ಅದಾರ, ಆಕಳದಾವ, ಇವೆರಡೇ ನಾನು ಹಿಂದಿರೋದು. ಕೆಡಬೇಕತ್ತಾರ, ಕೆಡೋದಾಗಲಾಗೈತಿ. ಹೊರಗೆ ಹಾಕ್ಬೋದಾರ, ಹೊರಗೆ ಹಾಕಿದ್ರೆ ಮತ್ತಿಟ್ಟು ಪಾಪ್ಯುಲರ್ ಆಗಿ ಕೂತೀನಿ. ಮೈಸೂರು ಮಂಡ್ಯದಾಗ 20,000 ಜನ ಪುಕ್ಕಟ್ ಸೇರ್ತಾರ. 20,000 ಮಂದಿನ ರಾಜಕಾರಣಿಗಳು ಸೇರಿಸ್ಬೇಕಾದ್ರೆ ಒಂದು 4-5 ಕೋಟಿ ರೂಪಾಯಿ ಖರ್ಚು ಮಾಡಬೇಕು. ಅದ್ರಾಗ ಅರ್ಧ ಮಂದಿ ದಾರು ಕುಡ್ಲಿಕ್ಕೆ ಅಲ್ಲಿ ಹೋಗಿರ್ತಾರೆ,
ಅರ್ಧ ಮಂದಿ ಸಂತಿಗೆ ಹೋಗಿರ್ತಾರೆ, ಯಾರು ಕರ್ಕೊಂಡು ಬಂದಿರ್ತಲ್ಲ ನಾವು ಟೆಂಪೋ ಟ್ರ್ಯಾಕ್ಸ್. ಈಗ ಮೊದಲಿನ ಟ್ರ್ಯಾಕ್ಟ್ರ್ನಾಗ ಯಾರು ಬರೋದಿಲ್ಲಪ್ಪ ಎಲ್ಲ ನೀವು ಟ್ರ್ಯಾಕ್ಸರ್ ಮಾಡಬೇಕು. ಸುಮಾರು ಏನ್ರಿ ಕಟ್ಕೊಂಡವ್ರ ಮೊದಲೇ ಪಾಪ ನಾವೇ ಎಲ್ಲ ಇಲ್ಲೇ ಒನ್ನೊಟ್ಟಿಗೆ ಎಲ್ಲ ಕಾರ್ಯಕ್ರಮ ಅಂದ್ರೆ ಒಂದು ಟ್ರಕ್ ಮಾಡ್ತಿದ್ವಿ, ಕರ್ಕೊಂಡು ಹೋಗ್ತೀವಿ. ಈ ಲಗ್ನದಾಗ ನೋಡ್ರಿ ಇಲ್ಲ, ಯಾವ ಲಗ್ನದಾಗ ಒಂದು ಟ್ರಕ್ ಕಾಣಿಸ್ತಾವೆ. ಈಗ ಒಂದು 4-5 ಬರೀ ಇವು ನಿಂತಿರ್ತಾವೆ, ಮೋಟ್ರ್ ಸೈಕಲ್ಲ, ಜೀಪ, ಕಾರು. ಈಗ ಆ ಟ್ರಕ್ನಾಗ ಬರೋರು, ಟ್ರ್ಯಾಕ್ಟರ್ನಾಗ ಬರೋರು. ಟ್ರ್ಯಾಕ್ಟರ್ ಅಂತರೂ ಅವಾಗ ಹೆಗಡೆಯವರು ಬಂದಾಗ ಅದು ನೋಡಿದ್ವಿ. ಅವಾಗ ನಾವು ಸಣ್ಣರಿದ್ದಾಗ ಫುಲ್ ಹೆಗಡೆಯವ್ರು ಬರ್ತಾರೆ, ಫುಲ್ ಟ್ರ್ಯಾಕ್ಟರ್ ತುಂಬಿಕೊಂಡು ಒನ್ನೊಟ್ಟಿಗೆ ಹೋಗ್ತಿದ್ರಿ. ಈಗ ಎಲ್ಲರೂ ಜನ ಇವತ್ತು ನೋಡ್ರಿ 1200 ಆಕಳ ಸಾಕುವುದು. ನಾ ಇಟ್ಟೇ ರೈತರಿಗೆ ಹೇಳ್ತೀನಿ, ಒಂದೇ ಆಕಳರ ಸಾಕ್ರಿ ನೀವು. ಗೊಡ್ಡೆ ಬಿತ್ತಲ್ಲ ನಮ್ಮಲ್ಲಿ ತಂದು ಬಿಡ್ರಿ, ಮತ್ತು ಗಬ್ಬು ಕಟ್ಕೊಂಡು ಒಯ್ಯಿರಿ, ಮತ್ತು ಹೈನು ಹೊಡೀರಿ, ಮತ್ತು ಕಟ್ಟಲಿಲ್ಲ ಅಂದ್ರೆ ಮತ್ತೆ ತಂದು ಬಿಡ್ರಿ. ಯಾಕಂದ್ರೆ ಇವರು ಎಲ್ಲ ನಮ್ಮ ಮೆಕ್ಕೆಜೋಳ ದಂಟಾಗಿಂಟ ಎಲ್ಲ ಕೊಡ್ತಾರಪ್ಪ, ರೈತರದು ಅದ್ರಪ್ಪ. ಯಾಕಂದ್ರೆ ಮೊನ್ನೆ ಒಂದು 3 ಸೆಟ್ ಟ್ಯಾಕ್ಟರ್ ನಮ್ಗೆ ಇದು ಬಂದೈತಿ, ಈ ಮೆಕ್ಕೆಜೋಳ ದಂಟ. ನಮ್ಮ 5 ಟ್ಯಾಕ್ಟರ್ ಅದಾವ್ರಿ, ಅವ್ರು ದಂಟ ತರ್ತೀವಿ. ಈಗ ಮೆಕ್ಕೆಜೋಳನ ನಾವೇ ಖರೀದಿ ಮಾಡ್ಲಕತ್ತೀವಿ ರೀ, ಇಲ್ಲಿ ಎಲ್ಲ ಸುತ್ತಮುತ್ತಲು ರೈತರದ್ದು. ಅದಕ್ಕೆ ಒಕ್ಕಲ್ತನ ಉಳಿಬೇಕಪ್ಪ ಅಂದ್ರೆ ಒಂದರೆ ಆಕಳ ಏನು ದೊಡ್ಡ ಕೆಲಸ ಇಲ್ಲ. ಒಂದು ಆಕಳ ಸಾಕೋದಾಗೋದಿಲ್ಲ. ಮನೆ ಮುಂದೆ ಕಾರ್ ನಿಂದಿರ್ಸ್ತೀರಿ, ಮೋಟ್ರ್ ಸೈಕಲ್ ನಿಂದಿರ್ಸ್ತೀರಿ, ಮನಗಂಡು ಶೆಡ್ ಕಟ್ಟಿರ್ತೀರಿ. ಅದ್ರ ಆಕಳಕ್ಕೆ ಮಾತ್ರ ಒಂದು ಗಿಡಕ್ಕೆ ಕಟ್ಟಿರ್ತಾರೆ. ಅದೊಂದು ಮಳೆ ಬಂದ್ರೂ ಅಲ್ಲೇ ರಾಡಿ ಅದಕ್ಕೇನೂ ಕಿಮ್ಮತ್ತಿಲ್ಲ. ಮೋಟ್ರ್ ಸೈಕಲ್ಗೆ ಮಾತ್ರ ಅಗದಿ ಮುಂಜಾನೆ ಒರೆಸ್ತಿರ್ತಾರೆ, ರಿಮ್ನಾಗ ಹಿಂಗೆ ಕೈ ಹಾಕಿ ತಂತ್ಯಾಗ. ಅದಾವಲ್ರಿ ತಂತಿ ಅದಾವ ಇಲ್ಲ, ಅವಾಗಿದ್ದು ಈಗ ಏನೇನೋ ನಾವು ಸಣ್ಣವರಿದ್ದಾಗ ಸೈಕಲ್ದ ಒಂದು ಆಕಳ ಸಾಕಲಕ್ಕೆ ಪ್ರಯತ್ನ ಮಾಡಿರಿ, ಅಂದಾಗ ಒಕ್ಕಲ್ತನ ಉಳಿತದೆ. ಇನ್ನು ಮ್ಯಾಗ ಬರೋದು ಎಲ್ಲ ಸಾವಯವ ಅಂತೇಳಿ. ಈಗ ಜಗತ್ನಾಗ ಈಗ ನೋಡ್ರಿ 1100 ರೂಪಾಯಿ ಕ್ವಿಂಟಲ್ ನಾವು ಎರೆಹುಳು ಗೊಬ್ಬರ ಮಾರ್ಲಕತ್ತೀವಿ, 100 ರೂಪಾಯಿ ಲೀಟ್ರ್ ಎರೆಜಲ ಮಾರ್ಲಕತ್ತೀವಿ. ಏನು ಎರೆಹುಳ ತಂದು ಅದ್ರಾಗ ಗಂಡಿ ನಮ್ಮೆಲ್ಲ ಚಿಪ್ಪಾಟಿ ಎಲ್ಲ ಹಾಕಿರ್ತೀವಲ್ಲ, ಅದ್ರಾಗ ಎರೆಹುಳ ಬಿಟ್ಟಿರ್ತೀವಿ, ಒಂದು ಕಡೆ ಪೈಪ್ ಬಿಟ್ಟಿರ್ತೀವಿ, ಮ್ಯಾಗೇನು ನೀರು ಹೊಡ್ಕೋತಿರ್ತೀವಲ್ಲ, ಅದರಂದು ತಳಗೆ ಏನು ನೀರು ಬರ್ತೈತಲ್ಲ ಅದು ತೆಗೆದು 1 ರೂಪಾಯಿ, ಅದು ಇದೇನು 100 ರೂಪಾಯಿಗೆ 1 ಲೀಟ್ರ್ ಎರೆಜಲ ಮಾರ್ಲಕತ್ತೀವಿ. ಆಕಳ ಸತ್ತಂದ್ರೆ ದೊಡ್ಡ ಟ್ಯಾಕಿ ಮಾಡಿ ನಾವು ಅದ್ರಾಗ ಒಯ್ದು ಹಾಕಿಬಿಡ್ತೀವಿ, ಪೂಜಾ ಗೀಜಾ ಮಾಡಿ ಅದ್ರಾಗ ಹಾಕ್ತೀವಿ. ಅದರಷ್ಟೇ ಅದು ಎಷ್ಟು ವಜನ ಐತೆ ಅಷ್ಟು ಹಂಡಿ ಹಾಕ್ತೀವಿ, ಅಷ್ಟು ಮಜ್ಜಿಗೆ ಹಾಕ್ತೀವಿ, ಎಲ್ಲ ಹಾಕಿ ಅದೇನು ಸಂಸ್ಕಾರ ಮಾಡೋಕ್ಕೆ ಬೆಲ್ಲ ಹಾಕ್ತೀವಿ, ಎಲ್ಲ ಹಾಕಿ ಮ್ಯಾಟ್ ಪರಿಸಿ ಹಾಕಿಬಿಡ್ತೀವಿ. ಯಾವಾಗ ಕಡಿಮೆ ಅನ್ನಿಸ್ತೈತೆ ಅವಾಗ ಮತ್ತೆ ತುಂಬ್ಕೋತಿರ್ತೀವಿ. 6 ತಿಂಗಳ ನಂತರ ನೀವು ತೆಗೆದ್ರೆ ಒಂದು ಕೋಡ ತಳಗಿನ ಕುರ ಬಿಟ್ಟರೆ ಎಲ್ಲ ರಸ ಆಗಿಬಿಟ್ಟಿರ್ತದೆ. ಅದು ಹೆಂಗೆ ಮಾರ್ತೈತೆ ಗುರ್ತತಾನು? 1 ಲೀಟ್ರಕ್ಕೆ ನಾವೇ ಮಾರ್ಲಕತ್ತಿ 250 ರೂಪಾಯಿ, ಹೊರಗೆ 2000 ರೂಪಾಯಿಗೆ ಲೀಟ್ರ್ ಐತದು. 10 ಕಾಯಿ ಬಿಡ್ತಿತ್ತು ತಿಳ್ಕೊರೊಂದು ಮಾಯಿಗಿಡ. ಈ ಗೋನಂದ ಜಲ ಅಂತ ಹೆಸರಿಟ್ಟಾರೆ ನಮ್ಮ ಕನೇರಿ ಮಠದ ಸ್ವಾಮಿಗಳು. ಆ ಗೋನಂದ ಜಲ ನೀವು ಹಾಕಿದ್ರೆ 10 ಕಾಯಿ ಮೇಲೆ 40 ಕಾಯಿ ಕೊಡ್ತೈತೆ. ಅದು ಯೂರಿಯಾ ಬೇಕಾಗಿಲ್ಲ, DAP ಬೇಕಾಗಿಲ್ಲ, ಯಾವ ರೋಗ ನಿರೋಧಕ ಶಕ್ತಿ ಸಹಿತ ಅಂಥ ರೋಗ ಬಂದು ತಡ್ಕೋ ಶಕ್ತಿ ಗಿಡಕ್ಕೆ ಬರ್ತದೆ. ಮತ್ತು ಹಣ್ಣು ಎಷ್ಟು ರುಚಿಯಾಗಿರ್ತದೆ. ಆ ಎರೆಹುಳು ಗೊಬ್ಬರದ ಇದ್ರಾಗ ಪಿಟ್ಟದಾಗ ಒಂದಿಟ್ಟು ಇವು ಎದ್ದವು ನಮ್ಮಲ್ಲಿ, ಏನದು ಕಾರ್ಬಳಕ್ಕೆ ಅದು ಹಾಕ್ತೀವಲ್ಲ, ಅದು ನುಗ್ಗಿಕಾಯಿ ಅಲ್ಲಿ ತೆಗೆದಂಥ ನುಗ್ಗಿಕಾಯ್ದು ಕಾರ್ಬಳೆ ಮಾಡಿರಿ, ಅದರ ಟೇಸ್ಟೇ ಬೇರೆ. ಸುಮ್ಮನೆ ಅಲ್ಲಿ ದೂರ ಅದ ಒಂದಿಟ್ಟು, ಅದು ಬರೀ ಸಪ್ಪು. ಇದು ತಿಂದ್ರೆ ಹಿಂಗೆ ಬಾಯಿಗಡೆ ನಮ್ಗೆ ಜಗ್ಬಿಟ್ರಿ ರಸ ಇದು ತಿನ್ನಂಗೆ ಆಗ್ತದೆ, ಅಗದಿ ಸಕ್ರೆ ತಿನ್ನಂಗೆ ಆಗ್ತದೆ. ನೋಡಿರಿ ಎಷ್ಟು ಮಹತ್ವ ಐತೆ ಆಕಳ ಹೆಂಡಿ ಒಳಗೆ ಗೋಮೂತ್ರದಾಗ. 30 ರೂಪಾಯಿ ಲೀಟ್ರ್ ನಾವೇ ಮಾರ್ಲಕತ್ತೀವಿ. 30 ರೂಪಾಯಿಗೆ ಮಜ್ಜಿಗೆ, ಅದು ಹುಳಿ ಸಿಂಟ್ಯಾಕ್ಸ್ ಟ್ಯಾಂಕ್ನಾಗ ತುಂಬಿಟ್ಟಿರ್ತೀವಿ. 4-5 ಸಾವಿರ ಗಟ್ಟಲೆ ಲೀಟ್ರ್ ಇರ್ತೈತ್ರಪ್ಪ. ಯಾವಾಗ ಬಂದರೂ ಮಜ್ಜಿಗೆ, ನಮ್ಮ ಮಜ್ಜಿಗೆ ದಿನ 450ರಿಂದ 500 ಲೀಟ್ರ್ ಮಜ್ಜಿಗೆ ಹೊಣ್ತೈತಿ. ಆ 500 ಲೀಟ್ರ್ನಾಗ 250 ಲೀಟ್ರ್ ನಮ್ಗೆ ಶಾಲೆಗೆ ಕಳಿಸ್ತೀವಿ ರೀ. ಎಲ್ಲ ಮಕ್ಕಳಿಗೆ ಕಂಪಲ್ಸರಿ ಮಧ್ಯಾಹ್ನದಾಗ ಮಜ್ಜಿಗೆ ಕೊಡ್ತೀವಿ. ಅಲ್ಲಿಂದ ಇನ್ನು 200 ಲೀಟ್ರ್ ಉಳಿತೈತಲ್ಲ ಅದನ್ನು ಸ್ಟಾಕ್ ಮಾಡಿ ಇಟ್ಟಿರ್ತೀವಿ ರೀ. ಅದು ಎಷ್ಟು ಹುಳಿ ಆಗ್ತೈತಲ್ಲ ಅಷ್ಟು ಚಲೋ. ಅವಾಗ ರೈತರು ಬಂದು ಬಾಳಿಗೆ ದ್ರಾಕ್ಷಿಗೆ ಒಯ್ತಾರ.
ಇದರಿಂದ ಭೂಮಿ ಕೆಡೋದಿಲ್ಲ. ಮೊದಲು ನಾವು ಏನು ಉಳಿಸ್ಬೇಕಾಗಿದೆ, ಭೂಮಿ ಉಳಿಸ್ಬೇಕಾಗಿತ್ತು. ಇವತ್ತು ಭೂಮಿ ಏನಾಗೈತಿ, ನೀರು ಬಿಟ್ಟು ಅದು ಬಿಟ್ಟು ಎಲ್ಲ ಬಿಳಿ ಬಿಳಿ ಬಿಳುಚಾಗಿ ಸಾವಿರಾರು ಎಕರೆ ಇವತ್ತು ನೀವು ಇಲ್ಲೇ ಐನಾಪುರತ್ ಐತಿ, ಇದ್ರಾಗ ಅಥಣಿ ತಾಲೂಕದಾಗ ನೀವು ನೋಡಿಬಿಟ್ರಿ ಬೆಳ್ಳಗೆ ಪೂರ್ತಿ ಇದು ಒಂದೇನು ಬಿಳಿ ಉಪ್ಪಿನಂಗೆ ಬಂದ್ಬಿಟ್ಟೈತಿ. ಏನೋ ಅಲ್ಲಿ ಕಾಲು ಸಹಿತ ಇಡ್ಲಾಕಾಗಲಾರಂತ ಭೂಮಿ ಕೆಟ್ಟಿದ್ದು. ಅದಕ್ಕಂದ್ರೆ ಯೂರಿಯಾ ಹಿಂಗೆ ಬೆನ್ನ ಮ್ಯಾಗೆ ಇಟ್ಕೊಂಡು ಹಿಂಗೆ ಇದು ಹೊಡೆದು ಬಿಡುದ್ರಿ, ಹಿಂಗೆ ತೊಗೊಂಡು ಬಿಡುದ್ರಿ. ಕಲಾಸ ಮತ್ತೆ ಮುಗಿತು, ಅದೊಂದು ಚೀಲ ಕಾಲಾಗನ ಮತ್ತೆ ಹಿಂಗೆ ಹೊತ್ಕೊಂಡು ಹೋಗೋದು.